ಇಲ್ಲ ಗುರು, ಬಡವನಾಗಿ ಹುಟ್ಟಿದೀನಿ, ಸಾಯಷ್ಟು ಶ್ರೀಮಂತ ಆಗ್ಬೇಕು ಅಂತ ಚೆನ್ನಾಗಿ ಸಂಪಾದನೆ ಮಾಡಿ ಎಂಜಾಯ್ ಮಾಡಿ ಸಾಯ್ಬೇಕು. ಏಯ್ ಸೂಪರ್ ಗುರು. ಮಳೆಗೆ ಬಿಸಿಲಿಗೆಲ್ಲ ಹೆದರಂಗೆ ಇಲ್ಲ. ಇದೊಂಥರ ಹಿಂಗಾಯ್ತು ಅಂದ್ರೆ ಅಫೋರ್ಡಬಲ್ ಕಾರ್. ಇವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ವೆಲ್ಡಿಂಗ್ ಶಾಪ್ ಹೋಗಿ ವೆಲ್ಡಿಂಗ್ ಮಾಡ್ಕೊಂಡು ಕಂಬಿಗಳನ್ನ ಅದ್ರ ಮೇಲೆ ಸೀಟ್ ಹಾಕೊಂಡ್ಬಿಟ್ಟಿದ್ದಾರೆ. ನಾರ್ಮಲಿ ನಮಗ್ ಕಂಪೇರ್ ಮಾಡಿದ್ರೆ ಅವ್ರು ಸ್ವಲ್ಪ ನೇಯತ್ ಕಮ್ಮಿನೇ. ಅಂದ್ರೆ ಮೈನ್ ಆಗಿ ಮುಖಕ್ ಬೀಳಲ್ವಲ್ಲ ಮಳೆ ನೀರು, ಸೊ ಆರಾಮಾಗಿ ಗಾಡಿ ಓಡಿಸ್ಬೋದು. ಮೈಯೆಲ್ಲ ಎಷ್ಟೇನಾದ್ರೂ ಪರವಾಗಿಲ್ಲ, ತಲೆ ಮೇಲೆ ಮುಖಕ್ಕೆ ನೀರ್ ಬಿದ್ದಿಲ್ಲ ಅಂದ್ರೆ ಆರಾಮಾಗಿ ಗಾಡಿ ಓಡಿಸ್ಬೋದು. ನಾವೆಲ್ಲ ಹೆಂಗಿದೀವಿ ಅಂದ್ರೆ ಜನಗಳು, ಇರೋ ಕಾರಲ್ಲೇ ಅದಿಲ್ಲ ಇದಿಲ್ಲ, ಸನ್ ರೂಫ್ ಇಲ್ಲ, ABS ಇಲ್ಲ, ಏರ್ ಬ್ಯಾಗ್ ಇಲ್ಲ ಅಂತ ಕುತ್ಕೊಂತೀವಿ. ABS ಏರ್ ಬ್ಯಾಗ್ ಸೇಫ್ಟಿ ಪರ್ಪಸ್ ಬೇಕು, ಒಪ್ಕೊಂತೀನಿ, ಅದನ್ನ ಆಸೆ ಪಡೋದು ತಪ್ಪಲ್ಲ. ಬಟ್ ಸನ್ ರೂಫ್ ಇರ್ಬೇಕು ಅಂತ ಆಸೆ ಪಡೋದು ಸ್ವಲ್ಪ ಓವರ್ ಅನ್ಸುತ್ತೆ ಅಲ್ವಾ? ಇರೋ ಬೈಕ್ ಅನ್ನೇ ಕಾರ್ ತರ ಫೀಲ್ ಆಗೋ ಜನಗಳು ಒಂದ್ ಕಡೆ ಆದ್ರೆ, ಇರೋ ಕಾರಲ್ಲೂ ನೆಗೆಟಿವ್ಸ್ ನ ಹುಡ್ಕೋರು ಇನ್ನೊಂದ್ ಕಡೆ. ಆಹಾ ಗುರುವೇ ಗುರುವೇ ಜಗದ್ಗುರುವೇ, ಎಂತಹ ಮಾತು ಹೇಳಿದ್ರೆ ತಂದೆ. ಜೀವನ ಎಂತ ಸ್ಟೇಜ್ಗಳನ್ನ ತೋರಿಸುತ್ತೆ ನೋಡಿ. ಕೆಲವ್ರು ಹೇಳ್ತಾರೆ ಇರೋದ್ರಲ್ಲೇ ಖುಷಿ ಪಡಿ, ಏನಕ್ಕೆ ಓವರ್ ರಿಸ್ಕ್ ತಗೊಳ್ಳೋದು ಅಂತ ಕೆಲವ್ರು ಹೇಳ್ತಾರೆ. ಇನ್ ಕೆಲವರು ಹುಟ್ಟಿದ್ಮೇಲೆ ಏನಾದ್ರೂ ಸಾಧನೆ ಮಾಡ್ಬಿಟ್ಟು ಸಾಯ್ಬೇಕು, ಇಲ್ಲಾಂದ್ರೆ ಹುಟ್ಟಿರೋದೇ ವೇಸ್ಟ್ ನೀವು ಅಂತ ಕೆಲವ್ರು ಹೇಳ್ತಾರೆ. ಇವಾಗ ಯಾವ್ದನ್ನು ಗುರು ಫಾಲೋ ಮಾಡ್ಬೇಕು ನಾವು? ಇದ್ದಂಗಿದ್ ಹೋಗ್ತಾರ ಬಿಡು ಗುರು, ಎಷ್ಟು ದುಡಿದ್ರು ಎಷ್ಟು ಸಂಪಾದನೆ ಮಾಡಿದ್ರು ಒಂದಲ್ಲ ಒಂದಿನ ಸಾಯೋದೆ ಅಂತಾನು ಯೋಚನೆ ಮಾಡ್ಬೋದು. ಇಲ್ಲ ಗುರು, ಬಡವನಾಗಿ ಹುಟ್ಟಿದೀನಿ, ಸಾಯಷ್ಟು ಶ್ರೀಮಂತ ಆಗ್ಬೇಕು ಅಂತ ಚೆನ್ನಾಗಿ ಸಂಪಾದನೆ ಮಾಡಿ ಎಂಜಾಯ್ ಮಾಡಿ ಸಾಯ್ಬೇಕು. ನೀವ್ ಯಾವ ಲೈಫ್ ನ ಚೂಸ್ ಮಾಡಿದೀರಾ, ಯಾವ ಲೈಫ್ ನ ಚೂಸ್ ಮಾಡ್ತೀರಾ, ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಇದ್ದಷ್ಟು ದಿನ ಇರೋಣ ಬಿಡು ಗುರು, ಹೆಂಗಿದ್ರು ಸಾಯದೆ ಅನ್ಕೊಂಡು ಸುಮ್ನೆ ಆಗ್ಬಿಡ್ತೀರಾ, ಅಥವಾ ಇಲ್ಲ ಗುರು ಕಷ್ಟಪಟ್ಟು ನಾ ಶ್ರೀಮಂತ ಹಾಗೆ ಆಗ್ತೀನಿ, ಹುಟ್ಟಿರೋದ್ ಬಡವನಾಗಿನೇ ಬಟ್ ಸಾಯಷ್ಟು ನಾ ಶ್ರೀಮಂತ ಹಾಗೆ ಆಗ್ತೀನಿ ಅಂತ ಚಾಲೆಂಜ್ ಆಗಿ ಬದುಕ್ತೀರಾ, ಮಿಸ್ ಮಾಡದೆ ಕಾಮೆಂಟ್ ಮಾಡಿ.